ಈಗ ಇದನ್ನು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಮಾಡಿರೋವಂಥ ಪಾಲಕ್ ಸೊಪ್ಪಿಂದು ಗೊಜ್ಜು ದೋಸೆ ಜೊತೆ ತಿನ್ನೋದಕ್ಕೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಖುಷಿ ಆಗುತ್ತೆ, ಸಪೋರ್ಟಿವ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್. ಈ ಗೊಜ್ಜು ಮಾಡೋದಕ್ಕೆ ಏನು ಬೇಕು ಅನ್ನೋದನ್ನು ನಾನು ಹೇಳ್ತೀನಿ. 2 ಸಣ್ಣ ಟೊಮೆಟೊ ತೊಗೊಂಡಿದ್ದೀನಿ. ಒಂದು ದೊಡ್ಡ ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಮೀಡಿಯಮ್ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 3 ಮೆಣಸಿನ್ಕಾಯಿ, ಮತ್ತು ಒಂದು ಅರ್ಧ ಇಂಚು ಶುಂಠಿ, ಒಂದು ಸಣ್ಣ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಒಂದು ಅರ್ಧ ಈರುಳ್ಳಿ ರುಬ್ಬಕ್ಕೆ ನನಗೆ ಬೇಕಾಗತ್ತೆ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ಇದು 1 ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಈ ಪಾಲಕ್ ಸೊಪ್ಪನ್ನ ನಾನು ತೊಳೆದು ನೀರಲ್ಲಿ ಬೇಯಕ್ಕೆ ಹಾಕ್ಕೊತೀನಿ. ಇದು 1 ಲೋಟದಲ್ಲಿ ಹಾಲು ತೊಗೊಂಡು ನಾನು ಅದನ್ನು ಒಡಿಸಿ ಪನ್ನೀರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಪನ್ನೀರ್ ಮಾಡಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾನು 1 ಕಪ್ಪಷ್ಟು 130 ml ಅಷ್ಟು ಎಣ್ಣೆ ಹಾಕೋತೀನಿ. ಬಾಣಲಿಗೆ ಎಣ್ಣೆ ಕಾದಿಟ್ಟಿದೆಯಲ್ಲ, ಸಾಸಿವೆ ಹಾಕೋಣ. ಈಗ ನಾವು ಈರುಳ್ಳಿ ಹಾಕೋಣ. ನೋಡಿ ಫ್ರೆಂಡ್ಸ್, ನಾನೆಲ್ಲ ಒಂದು ಅರ್ಧ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈ ಪೇಸ್ಟ್ನ ರುಬ್ಕೊಂಡಿದ್ದೀನಲ್ಲ, ಈ ಪೇಸ್ಟ್ನ ಹಾಕ್ಬಿಡೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆಯಲ್ಲ, ಈಗ ನಾವು ಟೊಮೆಟೊನು ಹಾಕೊಂಬಿಡೋಣ. ಪೂರ್ತಿ ಮಾಡೋವಂಥದ್ದು ಅವಶ್ಯಕತೆ ಇಲ್ಲ. ಈಗ ನಾನು ಸೊಪ್ಪನ್ನ ತೊಳೆದುಕೊಂಡು ನೀರಲ್ಲಿ ಬೇಯಿಸ್ಕೊಂಡು ಇಟ್ಟಿದ್ದೀನಿ. ಇದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ. ಒಂದು ಅರ್ಧ ಚಮಚದಷ್ಟು ನಾನು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ, ಈಗ ಮಸಾಲೆಯಲ್ಲಿ ಇದ್ದಿದ್ದು ನೀರೆಲ್ಲ ಇಂಗ್ತಾ ಬಂದಿದೆ. ಟೊಮೆಟೊನು ತುಂಬ ಏನು ಸಾಫ್ಟ್ ಆಗಿಲ್ಲ, ಸಾಕು. ಇಷ್ಟು ಸಾಫ್ಟ್ ಆದರೆ ಸಾಕು ನಮಗೆ. ಈಗ ನಾನು ರುಬ್ಕೊಂಡು ಬಂದಿದ್ದೀನಲ್ಲ ಪೇಸ್ಟು, ಇದನ್ನು ಹಾಕ್ಕೋತೀನಿ. ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ನೀರು, ಅದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ವೇಸ್ಟ್ ಮಾಡಲ್ಲ, ಇದರಲ್ಲೂ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ. ಈಗ ಇದು ಒಂದು ಸ್ವಲ್ಪ ಕುದಿಯ ಬರೋ ತನಕ ಬೇಯಲಿ. ಕುದಿಸ್ತಾ ಇರೋದಕ್ಕೆ ನಾವು ಈ ಪನ್ನೀರನ್ನ ಹಾಕ್ಕೊಂಬಿಡೋಣ. ಇದನ್ನು ನಾನು ಆ್ಯಕ್ಚುಲಿ ಪನ್ನೀರ್ ಕ್ಯೂಬ್ಸ್ ಥರ ಕಟ್ ಮಾಡೋದು ಆ ಥರದ್ದೇನು ಮಾಡ್ತಾಯಿಲ್ಲ. ಇದನ್ನು ಡೈರೆಕ್ಟ್ ಹಾಗೆ ಹಾಕೋಬೇಕು. ಇದು ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರಬೇಕು ಅನ್ನೋ ಉದ್ದೇಶಕ್ಕೆ ನಾನು ಹಿಂಗೆ ತೊಗೊಂಡಿದ್ದೀನಿ. ಪನ್ನೀರ್ ಇಲ್ಲ ಅಂತ ಅಂದರೆ ಬೇಕಾದ್ರೆ ಮೊಟ್ಟೆ ಕೂಡ ಹಾಕೋಬೋದು.
ಹಾಲು ಸಾಕಾಯಿತು, ಅದಕ್ಕೋಸ್ಕರ ನಾನು ಹೀಗೆ ಮಾಡ್ಕೊಂಡಿದ್ದೀನಿ. ಒಂದು ಕಾಲು ಸ್ಪೂನ್ ನೋಡಿ, ಇದು ಸಣ್ಣ ಸ್ಪೂನು, ಇದರಲ್ಲಿ ನಾನು ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇಷ್ಟೇ ಸಾಕು, ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಇರೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಬಂದಿರುತ್ತೆ. ಉಪ್ಪು ಖಾರ ನೋಡ್ಬಿಡೋಣಲ್ಲ. ಕರೆಕ್ಟಾಗಿದೆ, ಫುಲ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ನಾವು ಇದನ್ನು ಆಫ್ ಮಾಡ್ಕೊಂಬಿಡೋಣ. ಈಗ ಇದನ್ನು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾವು ಮಾಡಿರೋಂಥ ಪಾಲಕ್ ಸೊಪ್ಪಿಂದು ಗೊಜ್ಜು ದೋಸೆ ಜೊತೆ ತಿನ್ನೋದಕ್ಕೆ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೂ ಖುಷಿ ಆಗುತ್ತೆ, ಸಪೋರ್ಟಿವ್ ಆಗುತ್ತೆ. ಥ್ಯಾಂಕ್ ಯು, ಬಾಯ್.